ಹಾಯ್ ಫ್ರೆಂಡ್ಸ್, ಜೀರಂಗ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ದಿನ ನಾವು ವಿಶ್ವವಿಖ್ಯಾತವಾದ ಹಂಪೆಯ ವಿರೂಪಾಕ್ಷ ದೇವಾಲಯದಲ್ಲಿದ್ದೇವೆ. ಶಿವರೂಪವಾದ ವಿರೂಪಾಕ್ಷ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ ಆಡಳಿತಗಾರ ರಾಜ ದೇವರಾಯರ ಎರಡನೇ ಅಧಿಪತಿಯಾದ ಲಕಣ ಅಥವಾ ಲಕ್ಷ್ಮಣರವರು ನಿರ್ಮಿಸಿದರೆಂದು ತಿಳಿದುಬರುತ್ತದೆ. ತುಂಗಭದ್ರಾ ನದಿ ತೀರದಲ್ಲಿರುವ ಹಂಪಿಯು ವಿಜಯನಗರಕ್ಕೆ ರಾಜಧಾನಿಯಾಗಿತ್ತು. ವಿರೂಪಾಕ್ಷ ದೇವಾಲಯದ ಗೋಪುರವು 3 ಗೋಪುರಗಳಿಂದ ಆವೃತವಾಗಿದೆ. ಮುಖ್ಯ ಗೋಪುರವು ಭವ್ಯವಾದ ರಚನೆಯಿಂದ ಕೂಡಿದೆ. 9 ಮಹಡಿಗಳು ಹಾಗೂ 50 ಮೀಟರ್ ಎತ್ತರವಿದೆ. ಇದನ್ನು 15ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಹಂಪಿ ದಕ್ಷಿಣ ಭಾರತದ ಅತಿ ವಿಶಿಷ್ಟ ಹಾಗೂ ಜನಪ್ರಿಯ ದೇವಾಲಯಗಳ ನಗರ. ಇದು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಗಳಲ್ಲಿ ಒಂದೆಂಬ ಖ್ಯಾತಿ ಗಳಿಸಿದೆ. ಈ ವಿರೂಪಾಕ್ಷ ದೇವಾಲಯವು ಹಂಪಿಯ ಅತ್ಯಂತ ಜನಪ್ರಿಯ ಪ್ರವಾಸಿ ಆಕರ್ಷಣೆ. ಈ ದೇವಾಲಯದಲ್ಲಿ ಇಂದಿಗೂ ಪೂಜೆ ಪುರಸ್ಕಾರಗಳು ನಡೆಯುತ್ತದೆ. ಸ್ನೇಹಿತರೆ, ದೇವರಿಗೆ ಅಭಿಷೇಕ ಮಾಡಿದ ತೀರ್ಥವನ್ನು ಮಂಗಗಳು ಕುಡಿದು ತಮ್ಮ ದಣಿವಾರಿಸಿಕೊಳ್ಳುತ್ತಿರುವುದು ಶಿಲ್ಪಕಲೆಗೆ ವಿಶಿಷ್ಟ ಆಕರ್ಷಣೆಯಾಗಿ ಮುಖ್ಯ ಗೋಪುರದ ತಲೆಕೆಳಗಾದ ನೆರಳು ದೇವಾಲಯದ ಒಳಗೋಡೆಯ ಮೇಲೆ ಬೀಳುತ್ತದೆ. ಈ ದೇವಾಲಯದ ವಾಸ್ತುಶಿಲ್ಪ ಕೂಡ ಹಲವು ವಿಧಗಳಲ್ಲಿ ವಿಶಿಷ್ಟವಾಗಿದೆ. ಪವಿತ್ರ ಗರ್ಭಗುಡಿ, ವಿಶಾಲವಾದ ಚಾವಡಿ, ಕಲ್ಲಿನ ಸ್ತಂಭಗಳು ಮತ್ತು 3 ಕೊಠಡಿಗಳನ್ನು ಹೊಂದಿರುವ ಸಭಾಂಗಣ, ದೇವಾಲಯ ಪ್ರಾಂಗಣ, ಪುಟ್ಟ ದೇವಾಲಯಗಳ ಸಂಕೀರ್ಣ ಎಲ್ಲರ ಮನಸೂರೆಗೊಳ್ಳುತ್ತವೆ. ಇನ್ನು ವಿಜಯನಗರ ಸಾಮ್ರಾಜ್ಯವೆಂದರೆ ನಮಗೆ ನೆನಪಿಗೆ ಬರುವುದೇ ಕೃಷ್ಣದೇವರಾಯ. ಈ ದೇಗುಲಕ್ಕೆ ಅವರು ದೊಡ್ಡ ಮಟ್ಟದ ಕಾಣಿಕೆ ನೀಡಿದ್ದಾರೆ. ತುಂಗಭದ್ರಾ ನದಿಯ ದಂಡೆ ಮೇಲೆ ಹಂಪಿ ಎಂಬ ಕಲಾಕಸುರಿ ಅರಳಿ ನಿಂತಿದೆ. ಹಂಪಿಯನ್ನು ಹಾಳು ಹಂಪಿ ಎಂದೇ ಕೆಲವೊಮ್ಮೆ ಬಣ್ಣಿಸಲಾಗುತ್ತದೆ. ಏಕೆಂದರೆ ಇಲ್ಲಿನ 100 ಕಲ್ಲಿನ ಕಟ್ಟಡಗಳು, ಕೆತ್ತನೆಗಳು ಹಾಳಾಗಿದೆ. ಇಂತಹ ಹಾಳಾದ ಅವಶೇಷಗಳ ನಡುವೆಯೂ ಈ ದೇಗುಲಕ್ಕೆ ದೇಶ ವಿದೇಶದಿಂದ ದೊಡ್ಡ ಮಟ್ಟದಲ್ಲಿ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಈ ದೇವಾಲಯದ ವಾರ್ಷಿಕೋತ್ಸವ ಜಾತ್ರೆ ಫೆಬ್ರವರಿ ತಿಂಗಳಿನಲ್ಲಿ ನಡೆಯುತ್ತದೆ. ದೇವಾಲಯದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಬಳಸುವ ತೇರು. ಅನೇಕ ದೇವರ ಮೂರ್ತಿ ಶಿಲ್ಪಗಳ ಕೆತ್ತನೆಗಳಿಂದ ಕೂಡಿದ ಈ ರಥವು ನೋಡುಗರ ಮನ ಸೂರೆಗೊಳ್ಳುತ್ತದೆ. ತಾಯಿ ಭುವನೇಶ್ವರಿ ದೇವಿ. ಸ್ನೇಹಿತರೆ, ಹಂಪಿಯು ಬೆಂಗಳೂರಿನಿಂದ 350 ಕಿಲೋಮೀಟರ್ ದೂರದಲ್ಲಿದೆ. ಹಂಪಿಗೆ ಹತ್ತಿರವಾದ ವಿಮಾನ ನಿಲ್ದಾಣ ಬಳ್ಳಾರಿಯಿಂದ 64 ಕಿಲೋಮೀಟರ್ ರಸ್ತೆ ಮೂಲಕ ಹಂಪಿ ತಲುಪಬೇಕು. ಹಂಪಿಗೆ ನೇರ ರೈಲ್ವೆ ಸಂಪರ್ಕವಿಲ್ಲ. ಹತ್ತಿರದ ರೈಲ್ವೆ ನಿಲ್ದಾಣವೆಂದರೆ ಹೊಸಪೇಟೆಯಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ಹೊಸಪೇಟೆಗೆ ಕರ್ನಾಟಕದ ಪ್ರಮುಖ ನಗರಗಳಿಂದ ನೇರ ರೈಲು ಸಂಪರ್ಕವಿದೆ. ಸ್ನೇಹಿತರೆ, ಹಂಪಿಯ ವಿರೂಪಾಕ್ಷ ದೇವಾಲಯದ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.
ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಟಿಫಿಕೇಶನ್ ಬೆಲ್ನ ಒತ್ತಿ. ನಮಸ್ತೆ.